ಬಂದೆ ಕಾಂತಿ. ಸರ್, ಈ ದುಡ್ಡನ್ನ ಇಲ್ಲಿ ಯಾರು ಬಚ್ಚಿಟ್ಟಿದ್ರು ಅನ್ನೋದನ್ನ ಕಂಡು ಹಿಡಿಯಕ್ಕಾಗತ್ತಾ? ಯಾಕಾಗಲ್ಲ, ಖಂಡಿತ ಕಂಡುಹಿಡಿಬಹುದು. ಆ ದುಡ್ಡು ಈ ಬ್ಯಾಗಲ್ಲೇ ಇತ್ತು ಅಂತ ನಮ್ಮ ಡಾಗ್ ಸ್ಕ್ವಾಡ್ ರಾಣಿ ಕಂಡುಹಿಡಿದಿದೆ. ನೋಡಿದ್ರ ಬಾಬು ಸರ್, ಆ ದುಡ್ಡು ಈ ಬ್ಯಾಗಲ್ಲೇ ಇತ್ತು ಅಂತ ನಾಯಿ ಕಂಡು ಹಿಡಿದಿದ್ದು. ಬ್ಯಾಗ್ ಯಾರ್ದು ಅಂತ ಹೇಳಿದ್ರಿ? ಅದೇ ಸರ್, ನಮ್ ಕಾಂತಿದು. ನೋಡಮ್ಮ, ಇದ್ರ ಬಗ್ಗೆ ನಾನೇನು ಹೇಳಕ್ಕಾಗಲ್ಲ. ನೀನೇನೇ ಮಾತಾಡೋದಿದ್ರು ಇವ್ರ ಹತ್ರ ಮಾತಾಡ. ಬಾಬು ಸರ್, ನಿಮ್ ಕೈ ಮುಗಿದ್ ಕೇಳ್ಕೊತೀನಿ, ದಯವಿಟ್ಟು ನನಗೆ ಅನ್ಯಾಯ ಮಾಡಬೇಡಿ. ನಾನು ಹಣಕತ್ತಿಲ್ಲ ಅಂತ ಇವ್ರಿಗೆ ಹೇಳಿ, ಇಲ್ಲಾಂದ್ರೆ ನನ್ನ ಹೇಳ್ಕೊಂಡು ಹೋಗ್ಬಿಡ್ತಾರೆ. ನೀವ್ ಹೇಳಿದ್ರೆ ಇವ್ರು ಕೇಳ್ತಾರೆ. ನನ್ ಚಿಕ್ಕಪ್ಪ, ಈ ಕಂಪ್ನಿ ಬಾಸ್ ಊರಲ್ಲಿಲ್ಲ. ಅವ್ರು ಬರೋ ತನಕ ಯಾವುದೇ ಸ್ಟೆಪ್ ತಗೊಳ್ಳೋದು ಬೇಡ. ನೀವು ಕೆಲಸ ಮಾಡಿ, ನಾನೇ ನಿಮ್ಗೆ 2 ದಿನ ಬಿಟ್ಟು ಫೋನ್ ಮಾಡ್ತೀನಿ. ಹಾಗಾದ್ರೆ ನಾವು ಹೊರಡ್ತೀವಿ. ಥ್ಯಾಂಕ್ ಯು ವೆರಿ ಮಚ್ ಸರ್. ಹನುಮಯ್ಯ, ಹೊರಡಿ. ಬಾಬು ಸರ್, ಬಾಬು ಸರ್, ದಯವಿಟ್ಟು ಹಾಗೆಲ್ಲ ಮಾಡಬೇಡಿ. ನಿಮ್ ಕೈ ಮುಗಿದ್ ಕೇಳ್ಕೊತೇನೆ. ನನಗೆ ಯಾಕೆ ಕೈ ಮುಗಿದ್ಯಾ? ನಿನ್ನನ್ನ ನಾನು ಉಳಿಸಿದ್ದು ನನ್ನ ಸ್ವಾರ್ಥಕ್ಕೆ, ಋಣ ಸಂದಾಯಕ್ಕೆ. ಡಿಸೈಡ್ ಮಾಡಿಕೊಂಡು ನನಗೆ ಫೋನ್ ಮಾಡು. ಗೊತ್ತಲ್ಲ ಯಾವ ವಿಷಯಕ್ಕಂತ. ಬರ್ತೀನಿ. ಬೆಳಗಿಂದ ಸಾಯಂಕಾಲವರೆಗೂ ನಾನೊಬ್ಳೆ ರೂಮಲ್ಲಿ ಬಿದ್ದಿದ್ದೀನಿ. ನಿಮ್ಗೆ ನನ್ ನೆನ್ಪೇ ಆಗ್ಲಿಲ್ಲ ಅಲ್ವಾ? ಅದು ಹಾಗಲ್ಲ ಐಶ್ವರ್ಯ, ನಾನು ಅರ್ಧ ಗಂಟೆಲಿ ಬಂದ್ಬಿಡೋಣ ಅಂತಾನೆ ಹೋಗಿದ್ದು. ಆ ಬಾಬು ಅವ್ರ ಚಿಕ್ಕಪ್ಪನ ಆಫೀಸ್ಗೆ ಹೋದವನು ಬರ್ಲೇ ಇಲ್ಲ ಪಾಲ್ಟಿ. ಊರಲ್ಲಿದ್ದಾಗ ಎಲ್ಲಿಗ್ ಬೇಕಾದ್ರೂ ಬಿಟ್ಟು ಹೋಗಿ, ಪರವಾಗಿಲ್ಲ. ಆದ್ರೆ ಇದು ಬೆಂಗಳೂರಿ, ನಾನು ಒಬ್ಳಿಗೆ ಇರಕ್ ಭಯ ಆಗುತ್ತೆ. ನನ್ಗೂ ಸಾಕಾಗೋಗಿದೆ. ನನ್ನ ಇಲ್ಲಿಂದ ಹಳ್ಳಿ ಕರ್ಕೊಂಡು ಹೋಗಿ. ಹಳ್ಳಿಗ? ಹ್ಞೂ, ಈಗ್ಲೇ ಹಳ್ಳಿಗೆ. ನಾವು ಹೋಗೋದ್ ಬೇಡ, ನಾವೀಗ್ಲೇ ಹಳ್ಳಿಗೆ ಹೋಗ್ಬಾರ್ದಂತೆ. ಹೋಗ್ಬಾರ್ದಂತ ಯಾರು ಹಾಗಂತ ಹೇಳಿದ್ದು? ಪುಟ್ಟಣ್ಣ ಇಷ್ಟ ಬೇಗ ಬರಬೇಡಿ ನೀವು ಅಂತ ಹೇಳ್ದ. ಬಾವ ಹಾಗಂತ ಹೇಳಿದ್ರಾ? ಒಂದ್ ಮಗುನ ಎತ್ಕೊಂಡೇ ಹೋಗ್ಬೇಕಂತೆ. ಏನು ಮಗುನಾ? ಅಲ್ಲ ರೀ, ಇಲ್ಲಿಗ್ ಬಂದ್ ಮಗು ಎತ್ಕೊಂಡ್ ಹೋಗೋದಿಕ್ಕೆ ಅದೇನ್ ಅಂಗಡಿಲಿ ಸಿಗತ್ತಂತ? ಮಗು ಬೇಕು ಅಂದ್ರೆ ಗಂಡನ್ಗೆ ಹೆಂಡತಿ ಮೇಲೆ ಪ್ರೀತಿ ಇರ್ಬೇಕು. ಊರ್ ಸುತ್ತದನ್ನ ನಿಲ್ಸಿ ಹೆಂಡತಿ ಜೊತೆ ಇರ್ಬೇಕು. 9 ತಿಂಗಳು ವ್ರತ ಮಾಡ್ಬೇಕು. ನಗ್ತಾ ಇದೀನಿ ಅಷ್ಟೇ.